ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಹಿಂದಿನ ವ್ಲಾಗಲ್ಲಿ ನೋಡಿರ್ತೀರ ಉದಯ್ಪುರದು. ಸೊ ಉದಯ್ಪುರಿಂದ ಡೈರೆಕ್ಟು ನಾನು ಅಜ್ಮೀರಿಗೆ ಬಂದೆ ನಿನ್ನೆ ರಾತ್ರಿ ಟ್ರೈನ್ ಹಿಡ್ಕೊಂಡು. ಸೊ ಅಜ್ಮೀರಿಂದ ಈಗ ಪುಷ್ಕರ್ಗೆ ಹೋಗ್ತಾಯಿದ್ದೀನಿ. ನಿಮಗೆ ಗೊತ್ತಿರುತ್ತೆ ಪುಷ್ಕರ್ ಫೇರ್ ಅಂತ, ಅಂದರೆ ಪುಷ್ಕರ್ ಜಾತ್ರೆ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಸೊ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ನಿನ್ನೆ 20, ಇವತ್ತು 21. ಸೊ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಪುಷ್ಕರ್ ಜಾತ್ರೆ, ಅಲ್ಲಿಗೆ ಹೋಗೋಣ ಅಂತಿದ್ದೀನಿ. ಸೊ ಈಗ ರೈಲ್ವೆ ಸ್ಟೇಷನಿಂದ ನಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿಂದ 2 ಕಿಲೋಮೀಟ್ರು ನೋಡಿ, ಮ್ಯಾಪ್ ಹಾಕ್ಕೊಂಡು ಸೊ ಹೋಗ್ತಾ ಇದ್ದೀನಿ. ಇನ್ನು 1.3 ಕಿಲೋಮೀಟರ್ ಇದೆ, ಅಲ್ಲೇ ಇದ್ದೀನಿ. ಸೊ ರೋಡ್ ಕೂಡ ಖಾಲಿಯಾಗಿದೆ, ವೆದರ್ ತಂಪಾಗಿದೆ. ಸೊ ಅದಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ, ಯಾಕಂದರೆ ಸ್ವೆಟ್ ಆಗೋಲ್ಲ, ಇಲ್ಲ ಅಂದರೆ ಸ್ವೆಟ್ ಆಗುತ್ತೆ. ಸೊ ಆಟೋ ಏನು ಮಾಡಿಲ್ಲ, ರ್ಯಾಪಿಡೋ ಕೂಡ ಇದೆ ಇಲ್ಲಿ. 31 ರುಪೀಸ್ ತೋರಿಸ್ತು. ಸೊ ಸುಮ್ಮನೆ ಬೆಳಗ್ಗೆ ಮಾರ್ನಿಂಗ್ ವಾಕಿಂಗ್ ಆಗುತ್ತೆ ಅಂತ ಸೊ ಹೋಗ್ತಾಯಿದ್ದೀನಿ. ಸೊ ನನಗೆ ಒಡಿಶಾದ ಫ್ರೆಂಡ್ಸ್ ಸಿಕ್ಕಿದ್ರಲ್ಲ ಉದಯ್ಪುರಲ್ಲಿ, ಅವರು ಪುಷ್ಕರಲ್ಲಿದ್ದಾರೆ. ಅವ್ರ ಹತ್ರ ಹೇಳಿದ್ದೀನಿ ನಾನು ಬರ್ತಾಯಿದ್ದೀನಿ ಅಂತ. ಅವ್ರು ಮೆಸೇಜ್ ಹಾಕಿದ್ರು ಎಲ್ಲಿದ್ದೀರಾ ಅಂತ. ನಾನು ಹೇಳಿದೆ ಬಂದಿದ್ದೀನಿ ಅಜ್ಮೀರ್ ರೈಲ್ವೆ ಸ್ಟೇಷನ್ನು, ಈಗ ಬರ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ಸೊ ಅವ್ರು ಹೇಳಿದ್ದಾರೆ 5:05 ಬಸ್ ಇದೆ ಅಂತ. ಟೈಮ್ ಬಂದುಬಿಟ್ಟು 5:16 ಆಗಿದೆ. ಸೊ ಬೇಗ ಹೋಗೋಣ ನೋಡಿ. ನೋಡಿ ಇದೇ ಬಸ್ಸು ಬಂದುಬಿಟ್ಟು ಪುಷ್ಕರ್ ಹೋಗುತ್ತೆ. ಸೊ ಅಲ್ಲಿ ಬಂದುಬಿಟ್ಟು ಬಸ್ ಸ್ಟ್ಯಾಂಡ್ ಇದೆ. ಸೊ ಇದೇ ಬಂದುಬಿಟ್ಟು ಪುಷ್ಕರ್ ಹೋಗೋ ಬಸ್ಸು. ಸೊ ಆಲ್ಮೋಸ್ಟು 2 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬಂದು ಬಸ್ ಸಿಗಲ್ಲ ಅಂತ ಅಂದ್ಕೊಂಡೆ. ನೋಡಿದ್ರೆ ಬಸ್ ಸಿಕ್ತು. 5:29 ಆಗಿದೆ. ಸೊ ಬಸ್ ಒಳಗೆ ಹೋಗಿ ಕೂತ್ಕೊಂತೀವಿ. ಸೊ ಬಸ್ ಪುಷ್ಕರ್ ರೀಚ್ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. A few minutes later. ಫೈನಲಿ ಬಂದು ರೀಚ್ ಆಗಿದ್ದೀನಿ ಪುಷ್ಕರು. ಇಲ್ಲಿಂದ ಬಸ್ ಸ್ಟ್ಯಾಂಡು 1 ಕಿಲೋಮೀಟರ್ ಇದೆ. ನನ್ನ ಫ್ರೆಂಡಿಗೆ ಮೆಸೇಜ್ ಹಾಕಿದ್ದೀನಿ ಎಲ್ಲಿದ್ದೀರಾ ಅಂತ. ಸೊ ಇದು ಬಂದುಬಿಟ್ಟು ಪುಷ್ಕರ್ ನೋಡಿ. ಸೊ ಅಲ್ಲೇ ಬಂದು ಹೇಳಿದೆ ನೋಡಿ, ಇಲ್ಲೆಲ್ಲ ಮರಳು ಕಾಣ್ತಾ ಇದೆ. ಸೊ ಈಗ ಫ್ರೆಂಡು ಇರೋ ರೂಮ್ಗೆ ಹೋಗಬೇಕು. ಫ್ರೆಶಪ್ ಎಲ್ಲ ಆಗಿ ಬಂದಿದ್ದೀನಿ. ರೈಲ್ವೆ ಸ್ಟೇಷನಲ್ಲೇ ಬ್ಯಾಗ್ ಇಟ್ಟು, ರೈಲ್ವೆ ಸ್ಟೇಷನ್ ಕ್ಲಾಕ್ ರೂಮಲ್ಲೇ ಬ್ಯಾಗ್ ಇಟ್ಟೆಲ್ಲ ಬಂದಿದ್ದೀನಿ. ಈಗ ಹೋಗೋಣ ಬನ್ನಿ. ಈಗ ಟಿಫಿನ್ ಮಾಡಿಲ್ಲ, ಸ್ವಲ್ಪ ಹಸುವಾಗ್ತಿದೆ. ಫ್ರೆಂಡು ಲೊಕೇಶನ್ ಕಳಿಸಿದ್ದಾರೆ. ಸೊ ನೋಡಿ ಇದೇ ಬಂದುಬಿಟ್ಟು ಈಗ ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ಸೊ ಇಲ್ಲಿಂದ ರ್ಯಾಪಿಡೋ ಬರುತ್ತೆ. ಸೊ ರ್ಯಾಪಿಡೋಗೆ ಇನ್ನೂ ಅಕ್ಸೆಪ್ಟ್ ಮಾಡ್ತಿಲ್ಲ ಯಾರು. ನಿಮಗೆ ಇಲ್ಲಿ ರ್ಯಾಪಿಡೋ ಇಲ್ಲೇ ಇರಬೇಕು. ನೋಡೋಣ, ಒಂದು ಬೈಕು ಇದ್ದಂಗೆ ಆಯಿತು. ಸೊ ನೋಡೋಣ, ಬಂದರೆ ಹೋಗೋದು, ಇಲ್ಲ ಅಂದರೆ ಇಲ್ಲಿಂದ 3 ಕಿಲೋಮೀಟ್ರ್ ಇದೆ ಲೊಕೇಶನ್ನು. ಸೊ ಆಟೋ ಮಾಡ್ಕೊಂಡು ಹೋಗ್ಬಿಡೋಣ. ಇಲ್ಲೇ ಇದೆ ಆಟೋ. ಐ ಥಿಂಕ್ 50 ರೂಪಾಯಿ ತೊಗೊಳ್ಬೋದು ಆಟೋ. ಇದೇ ಆಟೋ ತೊಗೊಂಡಿದ್ದೀನಿ. ಈಗ 80 ರೂಪಾಯಿ ಅಂತ ಹೇಳಿದ್ದಾರೆ ನನ್ನ ಫ್ರೆಂಡ್ ಇರೋ ಲೊಕೇಶನ್ಗೆ. ನಾನು ಲೊಕೇಶನ್ ಹಾಕಿದ್ದೀನಿ, 80 ರೂಪಾಯಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಏನು ಮಾಡೋಕ್ಕೂ ಆಗೋಲ್ಲ, ರ್ಯಾಪಿಡೋನು ಬಂದಿಲ್ಲ. ಸೊ ಅದಕ್ಕೆ ಆಟೋಗೆ ಹೋಗೋಣ ಅಂತ ಇದ್ದೀನಿ. ರ್ಯಾಪಿಡೋದಲ್ಲಿ 31 ರೂಪಾಯಿ ತೋರಿಸ್ತಾ ಇತ್ತು. ಸೊ ಅದು ಬೇಡ ಅಂತ ಈಗ ಅಣ್ಣ ಆಟೋ ಶುರು ಮಾಡಿದ್ದಾರೆ. ಹೋಗೋಣ ಈಗ. ಇಲ್ಲಿಂದ 3 ಕಿಲೋಮೀಟ್ರ್ ಇದೆ ಲೊಕೇಶನ್ ತೋರಿಸ್ತೀನಿ ನೋಡಿ. ಫ್ರೆಂಡ್ ಕಳಿಸಿರೋ ಲೊಕೇಶನ್ನು ಹಾಕೋಣ ನೋಡಿ. ಇಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಇದೆ. ದಿನಕ್ಕೆ ಒಂದೇ ಒಂದು ಟ್ರೈನ್ ಬರತ್ತಂತೆ. ಸೊ ನನಗೆ ಗೊತ್ತಿಲ್ಲ ಇದು ನೋಡಿ. ಇಲ್ಲಿಂದ 2.9 ಕಿಲೋಮೀಟರ್ ಇದೆ. ಹೋಗೋಣ ಬನ್ನಿ. ಗೈಸ್ ನೋಡಿ, ಫೈನಲಿ ಬಂದೀನಿ ಇಲ್ಲಿ ಫೆಸ್ಟಿವಲ್ಗೆ. ನೋಡಿ ಫುಲ್ ಒಂಟೆ ಫೆಸ್ಟಿವಲ್ಲು. ಒಂಟೆ ಮತ್ತು ಕುದುರೆ ಆ ಕಡೆ ಇದೆ, ಒಂಟೆ ಈ ಕಡೆ ಇದೆ. ನಮ್ಮ ಫ್ರೆಂಡು ಲೊಕೇಶನ್ ಹುಡ್ಕೋ ಅಷ್ಟಿಗೆ ನಮಗೆ ತಲೆ ಕೆಟ್ಟೋಯ್ತು. ನೋಡಿ ಒಂಟೆ ಅಗಿತಾ ಇದೆ. ಏನಾಗಿತಾ ಇದೆಯಾ ಒಂಟೆ ನೋಡಿ ಗೈಸ್. ಇಲ್ಲೇ ಬೆಂಕಿ ಹಾಕ್ಕೊಂಡು ಹೊಡಿತಾ ಮಜಾ ಮಾಡ್ತಿದ್ದಾರೆ. ನನ್ನ ಫ್ರೆಂಡ್ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು ನೋಡಿ. ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ. ಇಲ್ಲೇ ಎಲ್ಲೋ ಇದ್ದಾರೆ. ವಿಡಿಯೋ ಕಾಲ್ ಮಾಡ್ತೀನಿ, ವಿಡಿಯೋ ಕಾಲ್ ಮಾಡಿ ನೋಡ್ತೀನಿ ಎಲ್ಲಿದ್ದಾರೆ ಅಂತ ನೋಡಿ. ಇಲ್ಲೇ ಟೆಂಟ್ ಹಾಕ್ಕೊಂಡು ಇಲ್ಲೇ ಗಲೀಜ್ ಕೂಡ ಮಾಡ್ತಿದ್ದಾರೆ. ನೋಡಿ ಫೈನಲಿ ಬಂದಿದ್ದೀನಿ. ಸೊ ಇಲ್ಲಿ ಒಡಿಶಾದವರು ಸಿಕ್ಕಿದ್ದಾರೆ, ನಿನ್ನೆ ಸಿಕ್ಕಿದವರು. ಎಲ್ಲಿ ಅಂದರೆ ಉದಯ್ಪುರಲ್ಲಿ ಸಿಕ್ಕಿದವರು.
ನೋಡಿ ಎಲ್ಲಿ 360 ವ್ಯೂ ಎಲ್ಲಿ ನೋಡಿದ್ರು ಫುಲ್ಲು ಕ್ಯಾಮಲ್ ಕ್ಯಾಮಲ್ ಕ್ಯಾಮಲ್. ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಕ್ಯಾಮಲ್ ಫೆಸ್ಟಿವಲ್ಲು ಪುಷ್ಕರಲ್ಲಿ ನಡೆಯೋದು. ಪುಷ್ಕರ್ ಮೇಳ ಅಂತ ಅಂತಾರೆ, ನಿಮ್ಗೆ ಗೊತ್ತಾಗಲ್ಲ. ಪುಷ್ಕರ್ ಜಾತ್ರೆ, ನಾವು ಕನ್ನಡದಲ್ಲಿ ಜಾತ್ರೆ ಅಂತಾರೆ, ಇಲ್ಲಿ ಪುಷ್ಕರಲ್ಲಿ ಕ್ಯಾಮಲ್ ಜಾತ್ರೆ, ಒಂಟೆ ಜಾತ್ರೆ ನಡೆಯುತ್ತೆ. ಇದೇ ಬಂದ್ಬಿಟ್ಟು ಫೇಮಸ್ಸು. ತುಂಬ ಜನ ಫೋಟೋಗ್ರಾಫರ್ಸ್ ಅಂತೂ ನೀವೆಲ್ಲಿ ನೋಡಿದ್ರು, ಇಲ್ಲಿ ಯಾರನ್ನೇ ನೋಡಿದ್ರು ಫುಲ್ ಕ್ಯಾಮ್ರಾಮೆನ್ಸು. ಆಲ್ಮೋಸ್ಟ್ ಯಾರನ್ನೇ ನೋಡಿದ್ರು ಫುಲ್ ಫೋಟೋಗ್ರಾಫರ್ಸೇ ಬಂದಿದ್ದಾರೆ ನಾನು ನೋಡಿದ ಪ್ರಕಾರ. ಈ ಒಂಟೆ ಏನು ತಿಂತಿದೆ? ಕಟ್ಟಿಗೆ ಪೀಸ್ ಇದ್ದಂಗಿದೆ, ಸಣ್ಣ ಸಣ್ಣ ಕಟ್ಟಿಗೆ ಪೀಸ್. ಏನೇನೋ ಇದು, ಓ ಶಟ್ ಗೈಸ್ ನೋಡಿ, ಇದು ಕಟ್ಟಿಗೆ ಪೀಸ್ ಥರ ಇದೆ. ಇದು ಏನಂತ ಗೊತ್ತಿಲ್ಲ. ಒಂಟೆ ತಿಂತಾ ಇದೆ, ಹಿಂಗಿದೆ ನೋಡಿ ಒಂಟೆ, ಸಖತ್ತಾಗಿದೆ ಫುಲ್. ಎಲ್ಲಿ ನೋಡಿ ಐ ಥಿಂಕ್ ಅರೌಂಡ್ ಒಂದು 2-3 ಸಾವಿರ ಒಂಟೆ ಇರ್ಬೋದು ಸುತ್ತಲೂ. ಫುಲ್ ಫೋಟೋಗ್ರಾಫರ್ಸ್ದ ಹಾವಳಿ. ಇವರು ಕ್ಯಾಮ್ರಾಮೆನ್, ಇವರು ಫೋಟೋಗ್ರಾಫರ್. ಎಲ್ಲಿ ನೋಡಿದ್ರು ಫೋಟೋಗ್ರಾಫರ್ಸೇ. ಸೊ ಇನ್ನು ಟಿಫಿನ್ ಮಾಡಿಲ್ಲ, ಟಿಫಿನ್ ಮಾಡಬೇಕು. ಸನ್ರೈಸ್ಗೆ ಕಾಯ್ತಾ ಇದ್ದೀವಿ. ಸೊ ಸನ್ರೈಸ್ ಈ ಕಡೆ ಆಗುತ್ತೆ, ಈ ಕಡೆ ಈಸ್ಟು. ಸನ್ರೈಸ್ಗೆ ಕಾಯ್ತಾ ಇದ್ದೀವಿ. ಗೂಗಲಲ್ಲಿ 6:55ಕ್ಕೆ ಸನ್ರೈಸ್ ಅಂತ ಇತ್ತು. ನೋಡೋಣ ಎಷ್ಟು ಗಂಟೆಗೆ ಸನ್ರೈಸ್ ಆಗುತ್ತೆ ಅಂತ. ನಾನು 360 ಆನ್ ಮಾಡ್ತೀನಿ ಆಮೇಲೆ. ಮುಖಕ್ಕೆಲ್ಲ ಏನೋ ಒಂಥರ ಕರಿ ಇದು ಮಸಿ ಬೆಳೆದಿದ್ದಾರೆ. ಇಲ್ಲಿ ಹಿಂದೆ ಒಂಟೆ ಬ್ಯಾಗ್ ಹಿಂದೆ ಕೂಡ ಬಡಿದಿದ್ದಾರೆ ಪೇಂಟ್ ಥರ. ಅಲ್ಲಿ ಆ ಒಂಟೆಗೆ ಇದೆ, ಇದು ಒದ್ರೆ ಅಂತ ಹೆದರಿಕೆ ಗೈಸ್. ನೋಡಿ ಅಲ್ಲಿ ಟ್ಯಾಟೋ ಥರ ಹಾಕಿದ್ದಾರೆ, ಟ್ಯಾಟೋ. ಹಾಯ್ 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 ಒಂಟೆ. ಏನೋ ಆಗಿತಾ ಇದೆ, ತಿಂತಾ ಇದೆ, ತಿನ್ನಲಿ. ಟೈಮ್ ಬಂದುಬಿಟ್ಟು 7 ಗಂಟೆ ಆಯಿತು. ಇನ್ನೂ ಸನ್ಸೆಟ್ ಆಗಿಲ್ಲ, ಸನ್ರೈಸ್ ಆಗಿಲ್ಲ. ಇನ್ನು ಅವರು ಫೋಟೋ ಶೂಟ್ ಮಾಡ್ತಿದ್ದಾರೆ, ಫೋಟೋಗ್ರಾಫಿ. ನೋಡಿ ಗಾಯ್ಸ್, ಏನು ಸುತ್ತಲೂ 360. ನಾನು ಒಂದು DSLR ತೊಗೊಬರ್ಬೇಕಿತ್ತು, ಯಾಕಂದರೆ ಇಲ್ಲಿ ಯಾರು ನೋಡಿದ್ರು DSLR ಹಿಡ್ಕೊಂಡು ಫೋಟೋ ಶೂಟ್ ಮಾಡ್ತಿದ್ದಾರೆ. ನಾನು ಐಫೋನಲ್ಲೇ ಶೂಟ್ ಮಾಡ್ತಾಯಿದ್ದೀನಿ. ನೋಡಿ ಏನು ಸಖತ್ತಾಗಿದೆ. ಕ್ಯಾಮಲ್ ಫೆಸ್ಟ್ ಇದು ಬಂದ್ಬಿಟ್ಟು ವರ್ಲ್ಡ್ಸ್ ಬಿಗ್ಗೆಸ್ಟ್ ಕ್ಯಾಮಲ್ ಫೆಸ್ಟು. ವರ್ಲ್ಡ್ನಲ್ಲೇ ಅತಿ ದೊಡ್ಡ ಕ್ಯಾಮಲ್ ಫೆಸ್ಟ್ ನಡೆಯೋದು ಇಲ್ಲೇ ಪುಷ್ಕರಲ್ಲಿ. ಪುಷ್ಕರ್ ಮೇಳ ಅಂತಾರೆ, ಪುಷ್ಕರ್ ಜಾತ್ರೆ. ಆ ಕಡೆ ಒಂದು ಪ್ಯಾಲೇಸ್ ಇದೆ, ಸೊ ಆ ಕಡೆ ಕಾಣಿಸ್ತಾ ಇಲ್ಲ. ಸೊ ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ ಇದೆ. ನೋಡಿ ಬರ್ಡ್ಸ್ ಎಲ್ಲ ಹಿಂಗೆ ಹಾರು ಬರ್ತಾ ಇದೆ. ಒಂಟೆ ಊಟ್ ಬೋಲ್ತಾ ಹಿಂದಿಲಿ ಒಂಟೆಗೆ ಊಟ ಅಂತ ಅಂತಾರೆ. ನೋಡಿ ಒದ್ರೆ ಅಂತ ಹೆದರಿಕೆ ಗೈಸ್, ತೀರ್ಸು ಒದ್ರೆ ಮತ್ತು ನಾನು ಇಲ್ಲಿರಲ್ಲ ಗೈಸ್. ನೋಡಿ ಸನ್ರೈಸ್ ಶುರುವಾಗಿದೆ, ಅರೌಂಡು 7:25ಕ್ಕೆ ಶುರುವಾಗಿದೆ. ನೋಡಿ ಇಲ್ಲಿ FPV ಡ್ರೋನ್ ಕೂಡ ಹಾರಿಸ್ತಿದ್ದಾರೆ, ಕಾಣಿಸ್ತಿರ್ಬೋದು. ಫ್ರೆಂಡ್ ಕೂಡ ಫೋಟೋ ಶೂಟ್ ಮಾಡ್ತಿದ್ದಾರೆ. ಲೈಟಾಗಿ ಜಸ್ಟ್ ಸನ್ ಕಾಣಿಸ್ತಿದ್ದಾನೆ. ಸೂರ್ಯ ಗೈಸ್. ಅಂತೂ ನಾನು ಸನ್ರೈಸ್ಗೆ ಬರೋಕ್ಕಾಗಲ್ಲ ಅಂತ ಅಂದ್ಕೊಂಡೆ, ನೋಡಿದ್ರೆ ಸನ್ರೈಸ್ಗೆ ಬಂದೆ, ಬೇಗ ಬಂದೆ, ಚೆನ್ನಾಗಾಯಿತು. ಬರ್ತಾ ಇದೆ ಸೂರ್ಯ, ಬರ್ತಾ ಇದೆ ಮೇಲ್ಗಡೆ. ಗೈಸ್ ಸನ್ಸೆಟ್ಟು ಗೈಸ್, ಸನ್ರೈಸು ಶುರುವಾಗಿದೆ. ನೋಡ್ಬೋದು ಸುತ್ತಲೂ 360 ವ್ಯೂ ಫುಲ್ ಕ್ಯಾಮಲ್ ಇದೆ. ಫುಲ್ ಚಳಿ ಕೂಡ ಇದೆ, ಅದಕ್ಕೆ ನಾನು ಫಿಲ್ಟ್ರ್ ಏನೂ ಹಾಕ್ಕೊಂಡು ಬಂದಿಲ್ಲ. ಸೊ ರೈಲ್ವೆ ಸ್ಟೇಷನಲ್ಲೇ ಇಟ್ಟು ಬಂದೆ, ಅದಕ್ಕೆ ಚಳಿ ಆಗ್ತಾಯಿದೆ. ಫ್ರೆಂಡ್ ಕೂಡ ಫೋಟೋ ಶೂಟ್ ಮಾಡ್ತಿದ್ದಾನೆ. ಹೆದರಿಕೆ ಆಗುತ್ತೆ, ತುಂಬ ಹೆದರಿಕೆ ಆಗುತ್ತೆ. ಅಲ್ಲಿ ನಾಗರಾವ್ ನೋಡ್ಬಿಟ್ಟು ಫುಲ್ ಹೆದರಿಕೆ ಆಯಿತು. ಹತ್ರ ಹೋಗಿ ಕೂಡ ಭಯ. ಅವರು ಒಂದು ಫೋಟೋಕ್ಕೆ 100 ರೂಪಾಯಿ ಕೇಳಿದ್ರು, ನಾನು 20 ರೂಪಾಯಿ ಕೊಟ್ಟೆ. ಗೈಸ್ ನೋಡಿ ಇಲ್ಲಿ ನಾಗರಾವ್ ಇದೆ,
ನನಗಂತೂ ಫುಲ್ ಹೆದರಿಕೆ ಆಗ್ತಿದೆ ನೋಡಿ. ನೋಡಿ ಗೈಸ್, ಅದು ಹಾವು ಮುಚ್ಚಿಬಿಟ್ರಿ ಈಗ. ಗೈಸ್ ಇದು ಬಂದುಬಿಟ್ಟು ರಾಜಸ್ಥಾನಿ ಟ್ರೆಡಿಷ್ನಲ್ಲು ಮೀಸೆ. ನಮ್ಮ ಕಡೆ ಮೀಸೆ ಅಂತೀವಿ. ಇಲ್ಲಿ ಇವರು ಹೀಗೆ ಬಿಡ್ತಾರೆ ಮೀಸೆನ, ಉದ್ದ ಮೀಸೆನ ಹೀಗೆ ತಿರುಗಿಬಿಟ್ಟು ಉದ್ದ ಮೀಸೆನ ತಿರುಗ್ತಾರೆ. ಅದೇ ಬಂದುಬಿಟ್ಟು ಇಲ್ಲಿ ಫೇಮಸ್ಸು. ನೋಡಿ ಇಲ್ಲಿ ಫೋಟೋ ಶೂಟ್ ಕೂಡ ಮಾಡ್ತಿದ್ದಾರೆ ಇವರು ಇವ್ರದ್ದು. हाँ, इसका इस पुष्कर का फेस्टिवल का थोड़ा बता दो. पुष्कर का ये है राजस्थान का मेला है भाई. हाँ. आया प्रमुटा. हाँ. घोड़े आया प्रमुटा पर. हाँ. रास चक्रवर्ती. इससे उनका खाना वास्ते जनता बंद होगी. हाँ. खुला दो तो पशु चरा कटे जना विसा खड़ी कहीं पशु के पशु पालक कराए, पशु बढ़ाओ. हाँ. ऊँट रहेगा कम रह गया. हाँ. कौन बढ़ाओ कोशिश करो. बच्चा बाल बच्चा के अंकल ला रहा पड़ा भाई नीचे और का कौन और मेरी ऊँटा नहीं है. हाँ हाँ, ये क्या है? ये क्या खा रहा है? इसको क्या बोलते हैं? ये नीरा. ನೀರಾ. ನೀರಾ बोलते इसके. ನೀರಾ ನೀರಾ ನೋಡಿ ಗೈಸ್, ಒಂಟೆ ತಿಂತಿರೋದು ನೀರಾ ಅಂತ, ಇದಕ್ಕೆ ನೀರಾ ಅಂತ ಹೇಳ್ತಾರೆ. नीरा खाते हैं. नीरा खाते. नीरा समझते हो तुम? हाँ. क्या नाम तेरा? ನೀರಾ हाँ. आई थिंक हुल्लू बोलता है, हुल्लू. हाँ. कर्नाटक में. कर्नाटक में बोलते हैं, यहाँ हाँ. राजस्थान में बोलते हैं नीरा. ನೀರಾ ನೀರಾ. हाँ. कोई चारा कहते, चारा कहते, नीरा कहते. हाँ. इसका नीरा का चारा. इसका नाम क्या है? मोती. ಮೋತಿ. हाँ. ನೋಡಿ ಗೈಸ್, ಇದ್ರ ಹೆಸರು ಬಂದ್ಬಿಟ್ಟು ಮೋತಿ ಅಂತ. हाँ. हमारे कर्नाटक में नहीं होती है. कर्नाटक में ज्यादा नहीं है ऊंट. ऊंट नहीं है. हाँ हाँ. ऊँट नहीं है. राजस्थान में बहुत है ऊंट. मैं जैसलमेर में डेजर्ट सफारी किया, उधर कैंप ऊंट राइड भी किया. हाँ. अच्छा है जैसलमेर. क्या नाम आपका? शशांक. शशांक. शशांक चालू तेज चालू होती है. सॉरी गुड चालू होती है. हाँ, आपके मिलके बहुत खुश हो गया मैं. हाँ. अब अच्छे लगते हैं. हाँ, मैं यूट्यूब में डालता हूँ ये वीडियो. हाँ. हाँ. यहाँ का दिन गया. हाँ? कितना दिन गया यहाँ? हाँ, इधर आके मैं आज मेरा 33 डे. 33 मतलब 3 डे है. हाँ. राजस्थान में हाँ. 12 डे. 12 दिन. हाँ 12 दिन. तो अब नागौर नागौर आते हैं. हाँ? नागौर. नागौर. नागौर बरेगा वाली से. नहीं, पहले मैं जोधपुर आया. हाँ. जोधपुर के बाद में 2 दिन जोधपुर, हाँ. 3 दिन जैसलमेर, हाँ. 2 दिन उदयपुर. उदयपुर से इधर आया. हाँ. यहाँ से मैं जा रहा हूँ उज्जैन, उज्जैन. मध्य प्रदेश. तो वहाँ ऊँट थोड़ी है. हाँ? ऊँट नहीं है. ऊँट नहीं है वहाँ, ऊँट नहीं है. यहाँ ऊँट नहीं है. हम्म. ऊँट यहीं रहती है. सनराइज भी हो गया. हाँ. क्या नाम आपका? नाम बोल दो. शशांक. 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 शशांक नाम तेज होता है. आपका नाम क्या है? राकेट. राकेट. हाँ. फुल नाम राकेट. दो नाम ही, एक बंजी. हाँ हाँ हाँ. दूसरा नाम राकेट. राकेट. फुल नाम राकेट सिंह. हाँ. सिंह है क्या? राकेट सिंह. जी. जी राकेट जी. चौधरी. हाँ. राट. ओके. हाँ राकेट जी. तो आपकी जाति क्या है? हाँ? जाति. जाति भट्ट. भट्ट ब्राह्मण. ओ हाँ, मैं ब्राह्मण हूँ. हाँ. ब्राह्मण तो बहुत बढ़िया. कच्चा सर है. ನೋಡಿ ಗೈಸ್ ಹೆಂಗೆ ತಿಂತಿದೆ ಒಂಟೆ. ये ಒಂಟೆ कितने साल तक जीवन है? 30 साल. 30 साल. 30 साल में उम्र होती है उसकी. हाँ हाँ. तुम्हारी उम्र नहीं होती है. कर्नाटक में ऊँट बहुत कम, मतलब हम तो कम है. शादी में जाते हैं ऊँट नचाते हैं. शादी होते हैं ना. हाँ हाँ हाँ. शादी में घोड़े में नाचते हैं, ऊँट में नाचते हैं. हाँ शादी में जाते हैं. हम लंबे प्रोग्राम करके आते हैं बम्बई. हाँ 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 हाँ. हाँ, इसको क्या बना दिया? लाइक सबको बनाते हैं. हाँ हाँ हाँ. कलर कलर. कलर बनाते हैं. हाँ. कटिंग बनाते हैं. कटिंग बना के कलर बनाते हैं. बढ़िया लगे. ये अच्छा है. हाँ. हाँ हाँ हाँ. अच्छा. आप मूड नहीं रखते हो? हाँ? क्या काम करते हो आप? मैं पढ़ाई कर रहा हूँ अभी. पढ़ाई कर. हाँ. उम्र कितनी होगी? हाँ? उम्र 19. 19 मतलब 19. शादी नहीं है. नहीं है. 19 साल है. 19 मतलब 19 है ना? हाँ. 19. हाँ. हम तो स्टूडेंट हो. शादी इतना जल्दी शादी नहीं. हाँ. आपका नाश्ता हो गया? ना. इधर नाश्ता क्या खाता है सुबह? सुबह नाश्ता ये बनाते. रोटी बनाते हैं. हाँ अचार से. अचार से. हाँ. चार सब्जी बना लेते. हाँ हाँ. सब्जी बना ले. हाँ हाँ.
घर पे तो ऊँटड़ी का दूध क्वालिटी दूध खाते हैं ऊँटड़ी का सब सुनेरा रहते हैं दूध दूध हाँ ऊँटड़ी का दूध बहुत दूध बढ़िया है यार ಫೆಸ್ಟಿವಲ್ तो ಬಚ್ಚಿ ಗೈಸ್ ನೋಡಿ ಇವ್ರನ್ನ ಮಾತಾಡಿಸಿ ಇಲ್ಲಿ ವಿಡಿಯೋಗೆ ಅವರು ಇನ್ಫಾರ್ಮೇಶನ್ ಎಲ್ಲ ಕೊಟ್ಟರು ಕ್ಯಾಮಲ್ ಫೆಸ್ಟಿವಲ್ ऐसा ऊँटड़ा रास्ता उनका ऐसा ऊँटड़ा कर्नाटक आप आ गए पहले कर्नाटक नहीं आया कर्नाटक भी बहुत अच्छी है कर्नाटक में फेस्टिवल सब होता है हाँ जात्रा जात्रा बोलता है इसको कर्नाटक में इसको हाँ मेला बोलता है मेला मेला जात्रा ನೋಡಿ ಗೈಸ್ ಒಂಟೆ ಹೆಂಗೆ ಕೂಗ್ತಾ ಇದೆ ಬರಲ್ಲ ಬರಲ್ಲ ಅಂತಿದೆ ಕಾಲು ನೋಡಿ ಗೈಸ್ ಕಾಲು ನೋಡಿದ್ರೆ ಹೆದರಿಕೆ ಆಗುತ್ತೆ ಹೆಂಗಿದೆ ಮಾತ್ರ ಕಾಲು ಒದ್ರೆ ಅಲ್ಲಿ ಹೋಗಿ ಬೀಳ್ತೀವಿ हमको इनकम नहीं आ रहा है जो बड़े लोग हैं बाद में 3 बजे लड़का का चाय पानी का दे देना खींच लो और तो दाढ़ हटा दे रुपए लाइए पहले बताओ आप साथी लोग बता दो बोलो बोलो तुम लोग को फोटो खिंचवाना है 10 रुपए दो सब अपना नाम बोलो यहाँ पे पहले हाँ नाम बता दो हाँ कहाँ के रहने वाले हाँ जयपुर कितना दिन के लिए आए हो 10 दिन के लिए हाँ अब इसका नंबर आपका नाम क्या है हाँ पिंकी कौन से क्लास में हो कौन से क्लास 4th झूठ बोल रहे हैं आप आपका नाम क्या है हाँ चुकुनाड़ी इसका नाम करसनी मेरा नाम तो विकास मेरा नाम छोटू चार देर खड़े हो जाओ ನೋಡಿ गाइस ಇಲ್ಲಿ ಫುಲ್ ಮಕ್ಕಳು ಸಿಕ್ಕಿದ್ದಾರೆ मेरा नाम प्रिया हाँ हाँ फिरिया आप कौन सी क्लास में पढ़ते हो 5 झूठ बोल रहे हो आप हाँ। ನೋಡಿ ಫೋಟೋ ಹೊಡೀರಿ ಅಂತಾರೆ ಆಮೇಲೆ ಪೈಸಾ ತಗೊಂತಾರೆ ದುಡ್ಡು ತಗೊಂತಾರೆ ನಾಚೋ ನಾಚೋ ಇವ್ರಿಗೆ ಫೋಟೋ ಹೊಡ್ಸಿ ಮತ್ತೆ ಇವ್ರಿಗೆ ಚಾಯ್ ಕೊಡ್ಸೋಣ ಅಂತ ಬಂದಿದ್ದೀವಿ ಇಲ್ಲಿ ಹಾಯ್ ಕರ್ದೋ एक लेंगे सबको बांटेंगे हाँ आप चाय पीते हो भैया कितने लेंगे ನೋಡಿ ಬಿಸ್ಕೆಟ್ ಕೊಡ್ತಾ ಇದೀವಿ ಅರೆ एक बिस्किट एक पैकेट बिस्किट कितना भाई एक ನೋಡಿ guys, ಟೀ ಕುಡಿಲಿಕ್ಕೆ ಬಂದಿದ್ದೀವಿ ಇವರು ಕುಡಿಯೋದಂತೆ ನಾನು ಕುಡಿತೀನಿ ಟೀ अरे बुला के ले आएंगे भाई से रिक्वेस्ट कर लेंगे भाग के जाके रिक्वेस्ट कर ಗೈಸ್ ನೋಡಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಜೀಪ್ ಸಫಾರಿ ಮಾಡೋ ಪ್ಲೇಸ್ ಇದು ಅಲ್ಲೇ ಟೀ ಕುಡಿದ್ವಿ ಸೊ ಈಗ ರಿಟರ್ನು ಫ್ರೆಂಡ್ ಅವ್ರದ್ದು ರೂಮ್ ಇದೆ ಹಾಸ್ಟೆಲಲ್ಲಿ ಸೊ ಅಲ್ಲಿ ಅವರು ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರ ಜೊತೆ ಹೋಗೋಣ ಅಂತಿದ್ದೀನಿ क्या चलता है हॉस्टल बाद में क्या प्लान है लोकल साइट सीइंग क्या है लेक है ठीक है नेशनल सैंड आर्ट पार्क ಗ್ರೌಂಡ್ಗೆ ಬಂದಿದ್ದೀವಿ ಸೊ ಇಲ್ಲೇ ಮೇಳ ನಡೆಯೋದು ನೋಡಿ ಇಲ್ಲಿ ಬೋರ್ಡ್ ಇದೆ ಹಿಂದ್ಗಡೆ ಬೋರ್ಡ್ ಇದೆ ಇಲ್ಲಿ ಕುದುರೆದು ಎಕ್ಸಿಬಿಷನ್ ಏನೋ ನಡೆಯುತ್ತೆ ಸೊ ನನ್ನ ಫ್ರೆಂಡಿಗೆ ಲೊಕೇಶನ್ ಕಳಿಸಿದ್ದೀನಿ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಇಲ್ಲೇ ನೋಡೋಣ ಸೊ ನಮ್ಮ ಫ್ರೆಂಡ್ ಕ್ಯಾಮ್ರಾ ಕೂಡ ಇಟ್ಕೊಂಡಿದ್ದೀನಿ ಇವರು ಬೆಂಗಳೂರವರು ಸಿಕ್ಕಿದ್ರು ಸೊ ಅವ್ರ ಜೊತೆ ಅವರು ಹಾಸ್ಟೆಲಲ್ಲಿ ಸ್ಟೇ ಮಾಡಿದ್ದಾರೆ ಒಂದು ನಿಮಿಷ ಕಾಲ್ ಬಂದು ಬಂದ್ಬಿಟ್ಟು ಪುಷ್ಕರ್ದು ಪಶು ಮೇಳ ಗ್ರೌಂಡು ಸೊ ಕಾಣ್ತಾ ಇದೆ ನೋಡಿ ಅದೇ ಬಂದ್ಬಿಟ್ಟು ಪುಷ್ಕರ್ದು ಮೇಳ 4 hours later. ಗುಡ್ ಆಫ್ಟರ್ನೂನ್ ಗಾಯ್ಸ್ ಸೊ ಊಟ ಎಲ್ಲ ಮಾಡಿ ಸೊ ನನಗೆ ಒಡಿಶಾ ಫ್ರೆಂಡ್ ಜೊತೆ ಮತ್ತು ಇಬ್ಬರು ಸಿಕ್ಕಿದ್ದಾರೆ ನೋಡಿ ಇವರೊಬ್ಬರು ಹರಿಯಾಣದವರು ಇವರೊಬ್ಬರು ದಿಲ್ಲಿಯವರು ಇವರು ಒಡಿಶಾದವರು ಮತ್ತೆ ಸಿಕ್ಕಿದ್ರಲ್ಲ ಒಡಿಶಾ ಫ್ರೆಂಡು ಉದಯ್ಪುರಲ್ಲಿ ಸೊ ಅವರು ಸಿಕ್ಕಿದ್ರು ಅವ್ರ ಜೊತೆ ಇಬ್ಬರು ಫ್ರೆಂಡ್ ಆಗಿದ್ದರು
ಅವ್ರ ಜೊತೆ ನಾನು ಫ್ರೆಂಡ್ ಆದೆ ಈಗ. ಸೊ ಈಗ ನಾವು 4 ಜನ ಸೇರಿಕೊಂಡು ಈಗ ಅವರು ಫೋಟೋಗ್ರಾಫರ್ಸು. ಸೊ ಅವ್ರು 3 ಜನರ ಹತ್ರ ಕ್ಯಾಮ್ರಾ ಇದೆ, ನನ್ನ ಹತ್ರ ಕ್ಯಾಮ್ರಾ ಇಲ್ಲ. ಅವರು ಸ್ಟ್ರೀಟ್ ಫೋಟೋಗ್ರಾಫರ್ಸು. ಸೊ ಅವರು ಫೋಟೋ ಶೂಟ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ನಾನು ಇಲ್ಲಿ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ನೋಡಿ ಇಲ್ಲಿ ಹಕ್ಕಿ ನೋಡಿ ಏನು ಸಖತ್ತಾಗಿದೆ. ಹೇಯ್ ಇಲ್ಲಿ ಇವರು ಫೋಟೋ ಶೂಟ್ ಶುರು ಮಾಡಿದ್ದಾರೆ. ನೋಡಿ ಫುಲ್ ರೆಡಿಯಾಗಿದ್ದಾರೆ ಫುಲ್ ಶೂಟ್ ಮಾಡಲಿಕ್ಕೆ. ನೋಡಿ ಇಲ್ಲಿ ಇದು ಬಂದುಬಿಟ್ಟು ಮಾರ್ಕೆಟು. ಇಲ್ಲಿ ಹಿಂದೆ ಕಾಣ್ತಿರೋದು ಬಂದುಬಿಟ್ಟು ಮಾರ್ಕೆಟು. ಈ ಹಿಂದೆ ಒಂದು ಟೆಂಪಲ್ ಇದೆ ನೋಡಿ. ಈ ಟೆಂಪಲ್ ಬಂದುಬಿಟ್ಟು 4 ಗಂಟೆಗೆ ಓಪನ್ ಆಗುತ್ತಂತೆ. ಸೊ ಇಷ್ಟು ಬೇಗ ಓಪನ್ ಆಗೋಲ್ಲ. ನೋಡಿ ಕಲೆಕ್ಷನ್ಸ್ ಎಲ್ಲ ನೋಡಿ. ಇಲ್ಲಿ ಕಾರ್ಗೆ ಹಾಕೋದು, ಮನೇಲಿ ಹಾಕೋದು ಎಲ್ಲ ಇದೆ. ನೋಡಿ ಗಾಯ್ಸ್, ಇದು ಬಂದುಬಿಟ್ಟು ಸ್ಟ್ರೀಟು. ಹೀಗೆ ನಾವು ಲೇಕಿಗೆ ಹೋಗ್ತಾ ಇದ್ದೀವಿ. ಈಗ ಲೇಕಲ್ಲಿ ಸಂಜೆ ಸನ್ಸೆಟ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಲೇಕ್ಗೆ ಹೋಗೋಣ ಇವತ್ತು. ಸೊ ನಾಳೆ ಇವತ್ತು ನೈಟು ಇಲ್ಲಿಂದ ನಾನು ಅಜ್ಮೀರ್ಗೆ ಹೋಗಬೇಕು. ಯಾಕಂದರೆ ಅಜ್ಮೀರಿಂದ ಮುಂದೆ ಬೇರೆ ಒಂದು ಪ್ಲ್ಯಾನ್ ಇದೆ. ಸೊ ನಾಳೆ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ನೋಡಿ ಏನಾದ್ರು ಒಂದು ಬಟ್ಟೆ ತೊಗೊಳ್ಬೇಕಂತ ಅನ್ನಿಸ್ತಾ ಇದೆ. ಈ ಥರದ್ದು ಯಾವುದಾದ್ರು ಒಂದು ಬಟ್ಟೆ ತೊಗೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ನೋಡೋಣ, ಆದರೆ ತಗೊಳ್ಳೋಣ. ಬಡ್ಜೆಟ್ ಅಷ್ಟಿಲ್ಲ. ಸೊ हाँ क्या मिलता है आपका दुकान में? लेडीज़ का है क्या है सब? हाँ हाँ हाँ, ये अच्छी है. ये कितना है? हाँ 700. मैं मनाली में देख लिया ये रिश्ते. मनाली में क्वालिटी दूसरे होते हैं. हाँ फोटो खींचो, आपको चाहिए तो ले लो. अच्छी है, आपको अच्छी दिखती है. इधर क्या कुछ नहीं ಬಾಯ್. ನೋಡಿ ಗಾಯ್ಸ್, ಅಲ್ಲಿ ಬಟ್ಟೆ ನೋಡಿದ್ವಿ. ಸೊ ನಾನೇನು ತಗೊಳ್ಳಲ್ಲ. ಸೊ ಅದು ಜಾಸ್ತಿ ಏನು ಕಲೆಕ್ಷನ್ ಇಲ್ಲ ತಗೊಳ್ಳೋಕ್ಕೆ. ಸೊ ಅದಕ್ಕೆ ಈಗ ಈ ಕಡೆ ಹೋಗೋಣ ಅಂತಿದ್ವಿ. ಈ ಕಡೆ ಇದು ಮೇನ್ ಮಾರ್ಕೆಟ್ ಅಲ್ವಂತೆ. ಸೊ ಇದು ಬಂದುಬಿಟ್ಟು ಮೇನ್ ಮಾರ್ಕೆಟ್ ರೋಡು. ಸೊ ಅಲ್ಲಿ ಹೋಗೋಣ. ಇಲ್ಲಿ ತುಂಬ ಜನ ಫಾರಿನರ್ಸ್ ಕೂಡ ಬರ್ತಾರೆ. ಹೋಗೋಣ ಬನ್ನಿ. ಐಸ್ ಕ್ರೀಮ್ ಜಸ್ಟು ತಿಂದ್ವಿ. ಊಟ ಮಾಡಿ ಒಂದು ಥಾಲಿ ಊಟ ಮಾಡಿದ್ವಿ. 100 ರೂಪಾಯಿ ಥಾಲಿ. 5 ಚಪಾತಿ ಅಂದರೆ ರೊಟ್ಟಿ ಮತ್ತು ದಾಲು, ಪನ್ನೀರ್ ಮಸಾಲ ಎಲ್ಲ ಕೊಟ್ಟಿದ್ರು. ಮತ್ತು ಮೊಸರು ಕೂಡ ಕೊಟ್ಟಿದ್ರು. ಸೊ ಅದನ್ನೆಲ್ಲ ತಿಂದು 4 ರೋಟಿ ತಿಂದ್ವಿ. ಫುಲ್ಲು ಹೊಟ್ಟೆ ತುಂಬೋಯ್ತು. ಆಮೇಲೆ ಒಂದು ಐಸ್ ಕ್ರೀಮ್ ತಿಂದ್ವಿ ನಾನು ಮತ್ತು ಇವರು ನಿಹಾಲ್ ಅವರು. ಐಸ್ ಕ್ರೀಮ್ ತಿಂದ್ವಿ. ಈಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಫುಲ್. ಅವರಂತೂ ಫುಲ್ ಫೋಟೋ ಶೂಟ್ ಮಾಡ್ತಿದ್ದಾರೆ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ದು ಲಿಂಕು. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಫುಲ್ ಪೋಸ್ಟ್ ಎಲ್ಲ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟು ರೀಲ್ಸು ಮತ್ತು ರೀಲ್ಸು ಮಾಡೋಣ ಅಂತಿದ್ದೀನಿ. ನೋಡೋಣ, ನಿಮ್ಮ ಸಪೋರ್ಟಿಂದ ಎಲ್ಲ ಮಾಡೋಕ್ಕಾಗತ್ತೆ. ಸೊ ನೀವು ಸಪೋರ್ಟ್ ಮಾಡ್ತಾಯಿರಿ ಹಾಗೆ. ನೋಡಿ ಇಲ್ಲಿ ಗಾಗಲ್ಸ್ ಎಲ್ಲ ಇದೆ. ಗಾಗಲ್ಸ್ ಕಲೆಕ್ಷನ್ ಚೆನ್ನಾಗಿದೆ ನೋಡಿ. ಇದು MC ಸ್ಟ್ಯಾಂಡ್ ಥರದ್ದಿದೆ, ಚೆನ್ನಾಗಿದೆ ಗಾಗಲ್ಸ್ ನೋಡಿ. ಇವ್ರು ಹಿಂದೆ ಹೋಗೋದು. ಸೊ ನಾನು ಮತ್ತು ಇವರು ಇವತ್ತು ನೈಟ್ ಬಸ್ ಇದೆ. ಸೊ ನೈಟ್ ಬಸ್ಸಿಗೆ ಹೋಗಬೇಕು. ನೋಡಿ ಬಟ್ಟೆ ಕಲೆಕ್ಷನ್ನು ಈ ಥರದ್ದು ಒಂದು ತೊಗೊಳ್ಬೇಕಂತ ಇತ್ತು, ಈ ಥರ ಮಟೀರಿಯಲಿಂದು. ಸೊ ಈ ಸಲ ಬಜೆಟ್ ಏನಿಲ್ಲ. ನೋಡಿ ಇಲ್ಲಿ ಹಿಂಗೆ ಕಲರ್ ಇಟ್ಕೊಂಡಿದ್ದಾರೆ. ಇದರ ಕ್ಯಾ ಹೈ? ಮಂದಿರ್. ಕೌನ್ ಸಾ ಮಂದಿರ್? ಗುಜರಾತಿ ಮಂದಿರ್. ಗೈಸ್ ನೋಡಿ, ಇಲ್ಲಿ ಗುಜರಾತಿ ಮಂದಿರ್ ಇದೆಯಂತೆ. ಸೊ ನಾವು ಒಳಗಡೆ ಏನೋ ಹೋಗ್ತಿಲ್ಲ. ये आपका दुकान है क्या? हाँ अंदर चलते हैं. ಚಲೋ ಗೈಸ್, ಒಳಗೆ ಹೋಗೋಣ ಅಂತ ಇದ್ವಿ. ನೋಡೋಣ, ಒಳಗೆ ಹೋಗಿ ಏನಿದೆ ಬಂದಿದ್ದೀವಿ. ಬಂದಾಗ ನೋಡ್ಕೊಂಡು ಹೋಗಬೇಕು. ನೋಡಿ ಇಲ್ಲಿ ಫುಲ್ಲು ಏನು ಸಖತ್ತಾಗಿ ಕಾಣ್ತಾ ಇದೆ. ಹೋಗಿದ್ದಾರೆ. हाँ हाँ ಹೋಗಿದ್ದಾರೆ ದೋನೋ. ಹಾಂ ಗೈಸ್ ನೋಡಿ, ಇದು ಬಂದುಬಿಟ್ಟು ಗುಜರಾತಿ ಟೆಂಪಲ್ ಅಂತೆ. ಏನಂತ ಗೊತ್ತಿಲ್ಲ ನನಗೂ. ನೋಡೋಣ ಒಳಗಡೆ ಹೋಗಿ ಏನಿದೆ ಅಂತ ನೋಡೋಣ. ಗೈಸ್ ಇದು ಬಂದುಬಿಟ್ಟು ನೋಡಿ, ಅದು ಏನು ಬರೆದಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡಿ
ದೇವನಾರಾಯಣ ಭಗವಾನ್ ಕಾ ಮಂದಿರ್, ದೇವನಾರಾಯಣ ಭಗವಾನ್ ಕಾ ಮಂದಿರ್ ಇದೆ ಇದು ನೋಡಿ. ಇಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಇದ್ದೀವಿ, ಸಖತ್ತಾಗಿದೆ ಪ್ಲೇಸು. ಇಲ್ಲೂ ಫೋಟೋಶೂಟ್ ಮಾಡೋಣ ಅಂತ ಇದ್ದೀವಿ, ಸಖತ್ತಾಗಿದೆ ಪ್ಲೇಸ್ ಮಾತ್ರ. ನೋಡಿ ಅಣ್ಣ ಫೋಟೋಶೂಟ್ ಮಾಡ್ತಿದ್ದಾರೆ, ಸ್ಟ್ರೀಟ್ ಫೋಟೋಗ್ರಾಫರ್. ಗಾಯ್ಸ್ ಹಿಂಗೆ ಹೋಗ್ತಾ ಇದ್ದೀವಿ, ಎಷ್ಟು ದೂರ ಹೋದರೂ ಸಿಗ್ತಾನೇ ಇಲ್ಲ ಬ್ರಹ್ಮ ಟೆಂಪಲ್ಲು. ಇವರು ಫೋಟೋಶೂಟ್ ಮಾಡ್ತಾ ಬರ್ತಿದ್ದಾರೆ. ಸೊ ಅಲ್ಲಿ ಮಂಕಿ ಎಲ್ಲ ಸಿಕ್ತು, ಒಂದು ಮಂಕಿದು ಫೋಟೋಶೂಟ್ ಮಾಡ್ತಾ ಬಂದ್ವಿ. ಅಲ್ಲಿ ತುಂಬ ಲೇಟ್ ಆಯಿತು. ಟೈಮ್ ಬಂದುಬಿಟ್ಟು 3 ಗಂಟೆ 8 ನಿಮಿಷ ಆಗಿದೆ. ಇನ್ನೂ ಟೈಮ್ ಇದೆ ಸನ್ಸೆಟ್ಗೆ. ನೋಡೋಣ, ಸನ್ಸೆಟ್ಗೆ ಲೇಕ್ಗೆ ಹೋಗ್ಬೇಕಂತ ಇದೆ ನೋಡಿ. ಇದು ಬಂದುಬಿಟ್ಟು ಫುಲ್ ಸ್ಟ್ರೀಟು, ಮಾರ್ಕೆಟ್ ಬಂದುಬಿಟ್ಟು ಇದು ಮೇನ್ ಮಾರ್ಕೆಟು ಆಫ್ ಪುಷ್ಕರ್, ಇನ್ ಮೇನ್ ಮಾರ್ಕೆಟು. ಸೊ ಸಂಜೆ ಮೇಳಕ್ಕೆ ಕೂಡ ಹೋಗ್ಬೇಕಂತ ಇದೆ, ಅಂದರೆ ಜಾಯಿಂಟ್ ವೀಲ್ ಹಚ್ಬೇಕಂತ ಇದೆ. ನೋಡೋಣ ಏನೋ. ಫ್ರೆಂಡ್ ಅಂತೂ ಹಿಂದೆ ಇದ್ದಾರೆ, ಫೋಟೋ ತೆಕ್ಕೋ ಅಂತ ಬರ್ತಿದ್ದಾರೆ. ನಾನು ಇಲ್ಲಿ ವೀಡಿಯೋ ಮಾಡ್ಕೊತ ಹೋಗ್ತಿದ್ದೀನಿ ನೋಡಿ. ಸ್ಟ್ರೀಟ್ ಏನು ಸಖತ್ತಾಗಿದೆ. ಫುಲ್ ಏನಿಲ್ಲ ಗೈಸ್, ಬರೀ ಬಟ್ಟೆ ಮತ್ತು ಬ್ಯಾಗು, ತುಂಬ ಬಟ್ಟೆ ಶಾಪ್ಸ್ ಇದೆ. ತುಂಬ ಅಂದರೆ ತುಂಬ ಬಟ್ಟೆ ಶಾಪ್ಸು. ಇಲ್ಲಿ ಕೆಲವೊಂದೊಂದನ್ನು ಈ ಥರದ್ದು ಶಾಪ್ಸು, ಮತ್ತು ಈ ಥರದ್ದು ಇಯರಿಂಗ್ಸು ಲೇಡೀಸ್ಗೆ ಆ ಥರದ್ದು ಶಾಪ್ಸ್ ಇದೆ. ಫುಲ್ಲು ಆಲ್ಮೋಸ್ಟ್ ಬಟ್ಟೆದೆ, ಫುಲ್ ಅಂದರೆ ಫುಲ್ಲು ಬಟ್ಟೆದೇ ಇದೆ. ಹಾಂ ಹಾಯ್ ಹಾಂ ಗೈಸ್, ಇಲ್ಲಿ ಮಾಲ್ಪೋವಾ ತಿನ್ನಲಿಕ್ಕೆ ಬಂದಿದ್ದೀವಿ. 50 ರೂಪಾಯಿಗೆ 2 ಪೀಸ್ ಅಂತೆ. ಸ್ವೀಟ್ ಏಕೆ ನೋಡಿ ಹೆಂಗೆ ಮಾಡ್ತಾರೆ ಅಂತ. ಇಲ್ಲಿ ಸ್ವೀಟ್ ಪಕ್ಕದಲ್ಲೇ ಬಂದಿದ್ದೀವಿ ತಿನ್ನೋಕ್ಕೆ. ಟೇಸ್ಟ್ ಮಾಡೋಣ ಅಂತ ನೋಡಿ. ಹಿಟ್ಟು ತೊಗೊತಾರೆ, ಅದನ್ನ ಮಧ್ಯೆ ಹಂಗೆ ಬಿಡ್ತಾರೆ. ದೋಸೆ ಹಿಟ್ಟು ಥರನೇ ಇರುತ್ತೆ, ಅದನ್ನ ಅಲ್ಲಿ ಮಧ್ಯೆ ಬಿಟ್ಟರೆ ಅದು ಎದ್ದು ಬರುತ್ತೆ, ಹಪ್ಪಳದ ಥರ. ಹಾಂ ಅದೇದು. ಹಾಂ ನೋಡಿ, ಇದೇ ಬಂದ್ಬಿಟ್ಟು ಮಾಲ್ಪುವಾ ಅವು. ಹಾಂ ಟೀಕ್ ಒಳಗೆ ಕುತ್ಕೊಂಡು ತಿನ್ನೋಣ. ಹಿಂಗಿದ್ರು ಟೈಮ್ ಇದೆ ನಮಗೆ. ಹಾಂ ಟೀಕ್ ಎಲ್ಲ ಬ್ರೋ ಫೋಟೋ ತೆಗಿತಿದ್ದಾರೆ, ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಫಸ್ಟ್ ಟೈಮ್ ನಾನಂತೂ ತಿಂತಿರೋದು, ಫಸ್ಟ್ ಟೈಮು. ಟೇಸ್ಟ್ ಹೆಂಗಿದೆ ಅಂತ ನೋಡಿದ್ರೆ ಇದು ಸ್ವೀಟ್ ಅಂತ ಅಂದರು. ನೋಡೋಣ ಸ್ವೀಟ್ ಟೇಸ್ಟ್ ಹೆಂಗಿದೆ ಅಂತ. मैं ऐसे ही खाता हूँ. मैं ज़्यादा नहीं खाऊंगा. अरे खा लो, पूरा आपका है. सखತ್ತಾಗಿದೆ. नहीं आराम से खा. ಚೆನ್ನಾಗಿದೆ. ಒಂಥರ ಗಿಣ್ಣರ್ ಟೇಸ್ಟ್ ಬರ್ತಾ ಇದೆ. कैसा है? ಸ್ವೀಟ್. ಅದನ್ನ ಎಣ್ಣೆಯಿಂದ ತೆಗೆದುಬಿಟ್ಟು ಸಕ್ಕರೆ ಪಾಕದಲ್ಲಿ ಹಾಕ್ತಾರೆ. ಅದೇ ಅದನ್ನ ಸಕ್ಕರೆ ಪಾಕದಲ್ಲಿ ಹಾಕಿರ್ತಾರೆ, ತೆಗೆದು ಕೊಡ್ತಾರೆ. ಆಮೇಲೆ ಒಂದ್ಸಲ ಟ್ರೈ ಮಾಡಲಿಕ್ಕೆ ಇಲ್ಲ, ಒಂದ್ಸಲ ಟ್ರೈ ಮಾಡ್ಬೋದು. ಐ ವಾಂಟ್ ವಾಟರ್ ಬಾಟಲ್. ನೀರು ಬಾಟಲ್ ತಗೊಂಡು ಸಿಕ್ಕಾಪಟ್ಟೆ ಡಿಹೈಡ್ರೇಟ್ ಆಗ್ತಾಯಿದೆ. ನೀರು ಕುಡಿಬಿಟ್ಟು ಮತ್ತೆ ಮುಂದೆ ನೆಕ್ಸ್ಟ್ ಹೋಗೋಣ ನೋಡಿ. ಈಗ ಕೌಘಾಟ್ಗೆ ಬಂದಿದ್ದೀವಿ. ಇಲ್ಲಿ ಅಣ್ಣ ಬಂದುಬಿಟ್ಟು ಕೌಘಾಟ್ ಅಂತ ಹೇಳಿದ್ರು. ಏನೋ ಕೌಘಾಟ ಏನು ಘಾಟೋ ಗೊತ್ತಿಲ್ಲ ನೋಡಿ. ಇಲ್ಲಿ ಶೂ ಕೆಳಗಡೆ ಹಾಕೋ ಹೋಗ್ಬಾರ್ದು. ಸೊ ನಾವು ಕೆಳಗಡೆ ಹೋಗ್ತಿಲ್ಲ. ಸೊ ಸನ್ಸೆಟ್ಗಂತ ಬಂದಿದ್ದೀವಿ. ಸೊ ಇನ್ನು 3 ಗಂಟೆ ನೋಡಿ. ಅಲ್ಲೊಂದು ಗುಡ್ಡ ಕಾಣಿಸ್ತಿದೆ. ಅಲ್ಲಿ ಒಂದು ಟೆಂಪಲ್ ಇದೆ, ಅಲ್ಲಿ ರೂಫ್ ವೇಗೆ ಹೋಗ್ಬೋದು. ಸೊ ಈ ಗುಡ್ಡ ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ಅದು 2 ಗುಡ್ಡ ಇದ್ದಾಗ ಕಾಣಿಸ್ತಿದೆ ನೋಡಿ. ಇಲ್ಲೆಲ್ಲ ಜನ ಕೂತ್ಕೊಂಡಿದ್ದಾರೆ, ಸ್ನಾನ ಕೂಡ ಮಾಡ್ತಿದ್ದಾರೆ, ಸ್ನಾನ ಎಲ್ಲ ಮಾಡ್ತಿದ್ದಾರೆ. ಸೊ ಹಿಂಗೆ ಹೋಗೋಣ ಮುಂದೆ, ಇನ್ನೂ ತುಂಬ ಇದೆ ಸ್ಟ್ರೀಟು. ಆಮೇಲೆ ಬ್ರಹ್ಮ ಟೆಂಪಲ್ಗೂ ಹೋಗಬೇಕು. ಇಲ್ಲಿ ಬ್ರಹ್ಮ ಟೆಂಪಲ್ ಇದೆ ಪುಷ್ಕರಲ್ಲಿ, ಫೇಮಸ್ಸು ಬ್ರಹ್ಮ ಟೆಂಪಲ್ಲು. ಇಲ್ಲಿ ನೋಡಿ ಫುಲ್ಲು ಅಡುಗೆ ರೂಮ್ ಹತ್ರ ಇಲ್ಲಿ ಬಂದು ಫೋಟೋಶೂಟ್ ಮಾಡ್ತಾಯಿದ್ದೀವಿ ನೋಡಿ. ಫುಲ್ ಇಲ್ಲಿ ದಾಲ್ ರೆಡಿ ಆಗ್ತಾಯಿದೆ, ರೈಸ್ ಎಲ್ಲ ರೆಡಿಯಾಗಿದೆ. ಇಲ್ಲಿ ಪಾಲಕ್ ಎಲ್ಲ ಇದೆ, ಬದನೆಕಾಯಿ, ಫುಲ್ ಏನೋ ಅಡುಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಕ್ಯಾ ಫಂಕ್ಷನ್ ಕೆ ಲಿಯೆ? ಕೌನ್ ಸಾ ಫಂಕ್ಷನ್? ಮ್ಯಾರಿ ಫಂಕ್ಷನ್.
नहीं ये हाँ। अन्नकूट का प्रसाद है प्रसाद जो हाँ। गोवर्धन जी के चढ़ता है ना कदम्बा हाँ 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 अन्नकूट अंकुर वो है टेंपल कितना दूर है ब्रह्म टेंपल टेंपल के पास में है। ನೋಡಿ ಇವರು ಫೋಟೋ ಶೂಟ್ ಮಾಡ್ತಿದ್ದಾರೆ ಇವ್ರನ್ನ ಕೇಳ್ಕೊಂಡ್ರು ಓಕೆ ಅಂತ ಅಂದರು ಸೊ ಇಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾರೆ ನೋಡಿ ಶುಂಠಿ ಎಲ್ಲ ಹಿಂಗೆ ಜೇಸ್ತಿದ್ದಾರೆ ಇಷ್ಟು ದೊಡ್ಡ ಕಡಾಯಿ ನೋಡಿ ದಾಲ್ ಸೊ ಈಗ ಫಸ್ಟು ಟೆಂಪಲ್ಗೆ ಹೋಗ್ಬೇಕು ಬ್ರಹ್ಮ ಟೆಂಪಲ್ ಆಮೇಲೆ ಅಲ್ಲಿ ಹೋಗಿ ಗೈಸ್ ಈಗ ಬ್ರಹ್ಮ ಮಂದಿರಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಅಲ್ಲಿ ಚಪ್ಪಲ್ ಕೊಟ್ಟು ಬಂದ್ವಿ ಸೊ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಫುಲ್ಲು ಸುಸ್ತಾಗಿಬಿಟ್ಟಿದೆ ನನಗಂತೂ ಫುಲ್ ಸುಸ್ತಾಗಿ ಏನು ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಸೊ ಇಲ್ಲಿಂದ ಎಂಟ್ರೆನ್ಸು ಒಳಗಡೆ ಕ್ಯಾಮ್ರಾ ಅಲವ್ ಇಲ್ಲ ಇರಬೇಕು ನೋಡೋಣ ಅಲವ್ ಇದ್ದರೆ ವಿಡಿಯೋ ಮಾಡ್ತೀನಿ ಬ್ರಹ್ಮ ಮಂದಿರ ಗೈಸ್ ನೋಡಿ ಫೈನಲಿ ಬ್ರಹ್ಮ ಮಂದಿರ್ಗೆ ಬಂದ್ಬಿಟ್ವಿ मंदिर में भीड़ नहीं करें भीड़ करने से अव्यवस्था बढ़ती है और ಗೈಸ್ ಇದು ಬಂದ್ಬಿಟ್ಟು ಬ್ರಹ್ಮ ಮಂದಿರ ಇದು ಬಂದ್ಬಿಟ್ಟು ಇಂಡಿಯಾದಲ್ಲಿ ಎರಡೇ ಇರೋದು ಒಂದು ನಾನು ಕೇಳಿರೋ ಪಟ್ಟಿಗೆ ಒಂದು ಗೋವಾದಲ್ಲಿ ಮತ್ತೊಂದು ಇಲ್ಲಿ ಪುಷ್ಕರಲ್ಲಿ ರಾಜಸ್ಥಾನ ಒಂದು ಇಡೀ ಪ್ರಪಂಚದಲ್ಲಿ ಬ್ರಹ್ಮ ಮಂದಿರ ಇರೋದು ಎರಡೇ ಕಡೆ ಸೊ ದರ್ಶನ ಮಾಡಿದ್ವಿ ರಶ್ ಏನಿಲ್ಲಾಗಿತ್ತು ದರ್ಶನ ಮಾಡಿ ಜಸ್ಟ್ ಬಂದ್ವಿ ಇಲ್ಲಿ ನೋಡಿ ಇಲ್ಲಿ ಜೈಪುರ್ ಘಾಟಿಗೆ ಬಂದಿದ್ದೀವಿ ಸೊ ಇದು ಬಂದ್ಬಿಟ್ಟು ಫುಲ್ಲು ಜೈಪುರ್ ಘಾಟು ಸೊ ನೋಡಿ ಎಷ್ಟು ಪಾರಿವಾಳಗಳು ಬಂದು ಕುತ್ಕೊಳ್ತವೆ ಏನು ಸಕ್ಕತ್ತಾಗಿದೆ ಗಾಯ್ಸ್ ಮಾತ್ರ ಸೂಪರ್ವಾಗಿದೆ ಈಗ ನೋಡಿ ಇದನ್ನ ಹಾರಿಸ್ತೀನಿ ಫುಲ್ಲು ನೋಡಿ ಎಲ್ಲಿ ಹೋಗ್ಬಿಡತ್ತೆ ಎಲ್ಲ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಈಗ ಸನ್ಸೆಟ್ ಆಗ್ತಾ ಇದೆ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 5 ಗಂಟೆ 5 ನಿಮಿಷ ಆಗಿದೆ ಸನ್ಸೆಟ್ ಟೈಮ್ ಬಂದ್ಬಿಟ್ಟು 5:45 ನೋಡೋಣ ಎಷ್ಟು ಗಂಟೆಗೆ ಸನ್ಸೆಟ್ ಆಗುತ್ತೆ ಅಂತ ನಮ್ಮ ಫ್ರೆಂಡು ಅಲ್ಲೇ ಫೋಟೋ ಶೂಟ್ ಮಾಡ್ತಿದ್ದಾರೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಅಂತ ಇದ್ದೀವಿ ಫುಲ್ ಕಾಲೆಲ್ಲ ನೋವ್ತಾ ಇದೆ ಅದಕ್ಕೆ 4 hours later. ಗೈಸ್ ಈಗ ಹೋಗ್ತಾ ಇದ್ದೀವಿ ರಿಟರ್ನ್ ಅಜ್ಮೀರ್ಗೆ ಸೊ ನೈಟ್ ಆಗಿದೆ ಆಲ್ಮೋಸ್ಟ್ 9 ಗಂಟೆ ಆಗಿದೆ ಸೊ ನನಗೆ ಟ್ರೈನ್ ಇದೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಸಿಗ್ತೀನಿ ಸೊ ಇವ್ರು ಫುಲ್ ಬ್ಯಾಗಲ್ಲಿ ರೆಡಿ ಮಾಡಿಕೊಂಡು ರೆಡಿ ಆಗಿದ್ದಾರೆ ಸೊ ಈಗ ಹೋಗೋದೆ ಪೆಪ್ಪಲ್ಲಿ ಈ ಸ್ಕೂಟಿ ರೆಂಟಿಗೆ ಮಾಡಿದ್ದಾರೆ ಸೊ ಈ ಬೈಕಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಫಸ್ಟು ಆಮೇಲೆ ಅಜ್ಮೀರ್ಗೆ ಹೋಗೋಣ ಬಸ್ ಸಿಗತ್ತಾ ಇಲ್ಲ ನೋಡೋಣ ಆಲ್ರೆಡಿ 8:50 ಆಗಿದೆ ಬೇಗ ಹೋಗೋಣ ಗೈಸ್ ನಿಮಗೆ ಈ ಪುಷ್ಕರ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ